ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಂದಾದ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದೆಯಾ? ಎಲ್ಲವನ್ನೂ ಬಿಟ್ಬಿಡೋಣ ಅನ್ನೋ ಹಂತಕ್ಕೆ ತಲುಪಿದ್ದೀರಾ? ಹಾಗಾದರೆ ಈ ಒಂದು ಚಿಕ್ಕ ಕಥೆ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಒಬ್ಬ ಯುವಕ ಇರ್ತಾನೆ. ಆ ಯುವಕ ಜೀವನದಲ್ಲಿ ಏನೇ ಮಾಡಲಿಕ್ಕೆ ಹೋದರೂ ಸೋಲನ್ನು ಕಾಣ್ತಾ ಇರ್ತಾನೆ. ಅವನು ಮಾಡೋ ಯಾವ ಕೆಲಸ ಕೂಡ ಸಕ್ಸಸ್ ಆಗ್ತಾ ಇರೋಲ್ಲ. ಆಗ ಅವನು ತುಂಬ ಬೇಸರದಿಂದ ಅವನ ತಂದೆ ಹತ್ರ ಬಂದು ಕೇಳ್ತಾನೆ, ಅಪ್ಪ, ನನ್ನಿಂದ ಈ ಕಷ್ಟಗಳನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ. ಆಗ ಅವರಪ್ಪ ಅವನನ್ನು, ಬಾ ಮಗನೇ, ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಕರ್ಕೊಂಡು ಬರ್ತಾರೆ. ಅವರಪ್ಪ ಒಬ್ಬ ಅಡುಗೆ ಭಟ್ರಾಗಿರ್ತಾರೆ. ಅಡುಗೆ ಮನೆಗೆ ಕರ್ಕೊಂಡು ಬಂದು 3 ಪಾತ್ರೆಗಳಲ್ಲಿ ನೀರನ್ನು ಕುದಿಯೋದಕ್ಕಿಡ್ತಾರೆ. ಒಂದು ಪಾತ್ರೆಗೆ ಕ್ಯಾರೆಟ್ ಹಾಕ್ತಾರೆ, 2ನೇ ಪಾತ್ರೆಗೆ ಮೊಟ್ಟೆ ಹಾಕ್ತಾರೆ, 3ನೇ ಪಾತ್ರೆಗೆ ಸ್ವಲ್ಪ ಕಾಫಿ ಪುಡಿ ಹಾಕ್ತಾರೆ. 20 ನಿಮಿಷಗಳ ನಂತರ ಅವರು ಒಲೆಯನ್ನು ಆರಿಸಿ ಮಗನಿಗೆ ಕೇಳ್ತಾರೆ, ಮಗನೇ, ಇಲ್ಲೇನಾಗಿದೆ ನೋಡು ಅಂತ. ಅವರಪ್ಪ ಮೊದಲನೇ ಪಾತ್ರೆ ಕ್ಯಾರೆಟ್ ಪಾತ್ರೆ ಹತ್ರ ಬಂದು, ನೋಡು ಮಗನೇ, ಈ ಕ್ಯಾರೆಟ್ ಮೊದಲು ಎಷ್ಟು ಗಟ್ಟಿಯಾಗಿತ್ತಲ್ವಾ, ಆದರೆ ಬಿಸಿನೀರಲ್ಲಿ ಬೆಂದ ಮೇಲೆ ಅದು ಮೆತ್ತಗಾಗಿ ತನ್ನ ಶಕ್ತಿಯನ್ನೇ ಕಳೆದುಕೊಂಡಿದೆ. ನಂತರ 2ನೇ ಪಾತ್ರೆ ಹತ್ರ ಬಂದು ತೋರಿಸ್ತಾನೆ, ಈ ಮೊಟ್ಟೆ ಮೊದಲು ಎಷ್ಟು ನಾಜೂಕಾಗಿತ್ತು, ಒಳಗೆ ದ್ರವದಂತಿತ್ತು, ಆದರೆ ಈಗ ಬಿಸಿನೀರಿನಲ್ಲಿ ಬೆಂದ ಮೇಲೆ ಅದು ಒಳಗಿನಿಂದ ಗಟ್ಟಿಯಾಗಿದೆ. 3ನೇ ಪಾತ್ರೆ ಹತ್ರ ಬಂದು ತೋರಿಸ್ತಾನೆ, ಈ ಕಾಫಿ ಪುಡಿ ಪಾತ್ರೆ ನೋಡು, ಅದು ಬಿಸಿನೀರಿನಲ್ಲಿ ಬೆಂದಾಗ ತನ್ನನ್ನು ತಾನು ಕಳೆದುಕೊಂಡು ಇಡೀ ನೀರನ್ನೇ ಸುಂದರವಾದ ಕಾಫಿಯನ್ನಾಗಿ ಮಾಡಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಆ ಬಿಸಿನೀರು ಅಂದರೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು ಮತ್ತು ಸಮಸ್ಯೆಗಳು ಬಂದಾಗ ನೀವು ಹೇಗಿರ್ತೀರಾ ಅನ್ನೋದು ನಿಮ್ಮ ಮೇಲೆ ಇರುತ್ತೆ. ನೀವು ಕ್ಯಾರೆಟ್ ಥರನ ಕಷ್ಟ ಬಂದ ತಕ್ಷಣ ಸೋತು ಮೆತ್ತಗಾಗ್ಬಿಡ್ತೀರಾ? ಅಥವಾ ಮೊಟ್ಟೆ ಥರನ ಕಷ್ಟಗಳು ನಿಮ್ಮನ್ನು ಕಾಡಿದಾಗ ನೀವು ಒಳಗಿನಿಂದ ಇನ್ನೂ ಗಟ್ಟಿ ಆಗ್ತೀರಾ? ಅಥವಾ ನೀವು ಕಾಫಿ ಪುಡಿ ಥರನ, ಅಂದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಅದನ್ನೇ ಒಂದು ಅವಕಾಶವನ್ನಾಗಿ ಬಳಸಿಕೊಂಡು ನಿಮ್ಮ ಸುತ್ತಮುತ್ತಲಿನ ವಾತಾವರಣನೇ ಬದಲಿಸ್ತೀರಾ? ಯೋಚನೆ ಮಾಡಿ ಸ್ನೇಹಿತರೆ, ಕಷ್ಟಗಳು ಎಲ್ರಿಗೂ ಬರುತ್ತೆ, ಆದರೆ ಆ ಕಷ್ಟಗಳಿಂದ ನಾವು ಹೇಗೆ ಹೊರಗೆ ಬರ್ತೀವಿ ಅನ್ನೋದು ನಮ್ಮ ಯಶಸ್ಸು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.